ಆ ಶಿವಮೊಗ್ಗದ ಒಂದು ಹೆಣ್ಣುಮಗಳು ಒಂದು ಒಳ್ಳೆ ಪಾಯಿಂಟ್ ಹೇಳುತ್ತೆ, ಸರ್ ಫ್ರೀ ಮಾಡಿದ್ದೀರಿ ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತಾ ಇದೆ, ಆಮೇಲೆ ಎಲ್ಲ ಬಸ್ಸಲ್ಲಿದ್ದವರು ನಮ್ಮನ್ನೇ ಬೈತಾ ಇರ್ತಾರೆ, ಹೆಣ್ಮಕ್ಳನ್ನೇ ಬೈತಾ ಇರ್ತಾರೆ, ಗಂಡಸರಿಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನಮಗೆ ಬೈತಾ ಇರ್ತಾರೆ. ಅದು ಜೆನ್ಯೂನ್ ಒಂದು ಇಶ್ಯೂ. ಓಕೆ, ಈ ನಡುವೆ ಕೆಲವು ಪಾಯಿಂಟ್ಗಳು ಹೇಳ್ತೀನಿ. ಪ್ರತಿ ಸಲ ಕೂಡ ನಾವೇನು ಹೇಳ್ತೀವಿ, ನಿಮ್ಮ ಕಾಲಾವಧಿಯಲ್ಲಿ ಜಾಸ್ತಿ ಆಯಿತು, ನಿಮ್ಮ ಯಾರ ಕಾಲಾವಧಿಯಲ್ಲಿ ಕಡಿಮೆ ಆಗಿದೆ, ಯಾರ ಕಾಲಾವಧಿಯಲ್ಲಿ ಕಡಿಮೆ ಆಗಿದೆ ಅಲ್ವಾ? ಬನ್ನಿ, ನಿಮಗೆ ಒಂದು BJP ಅವಧಿ ಮತ್ತು ಕಾಂಗ್ರೆಸ್ ಅವಧಿಗೆ ಹೇಳ್ತಾ ಹೋಗ್ತೀನಿ. ಅಂದರೆ ರಾಜ್ಯ ಮತ್ತು ಎರಡು ಅವಧಿಗಳಾಯ್ತಲ್ಲ ಇಲ್ಲಿ, BJP ಇದ್ದಾಗ ಹೇಗಿತ್ತು, ಕಾಂಗ್ರೆಸ್ ಇದ್ದಾಗ ಏನಾಗಿದೆ ಅಂತ ನೋಡಿ. 1 ಲೀಟ್ರ್ ಹಾಲು BJP ಅವಧಿಯಲ್ಲಿ ಕರ್ನಾಟಕದಲ್ಲಿ 39 ರೂಪಾಯಿ, ಈಗ 44 ರೂಪಾಯಿ. ಅದು ಕೂಡ ಜಾಸ್ತಿ ಮತ್ತೆ ಆಗತ್ತಂತೆ, ಮೊನ್ನೆ ಏನೋ ಸುದ್ದಿ ಬಂದಿತ್ತು. 44 ರೂಪಾಯಿ ಆಗಿದೆ, 39 ರೂಪಾಯಿಂದ 44 ರೂಪಾಯಿ. ಇದು ಕೇವಲ 1.5 ವರ್ಷದಲ್ಲೇ ಆಗಿರುವಂಥ ಬದಲಾವಣೆ. ರೈತರ ಪಹಣಿ BJP ಅವಧಿಯಲ್ಲಿ 10 ರೂಪಾಯಲ್ಲಿ ಆಗ್ತಾ ಇತ್ತು, ಅದೀಗ 100 ರೂಪಾಯಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ವಿತ್ ಡಾಕ್ಯುಮೆಂಟ್ ನಾನು ಹೇಳ್ತಾ ಇದ್ದೀನಿ. ವಿದ್ಯುತ್ ದರ ಯೂನಿಟ್ಗೆ ಕಮರ್ಷಿಯಲ 4.75 ಪೈಸೆ ಇತ್ತು, ಈಗ ಅದು 6 ಪೈಸೆ ಆಗಿದೆ 1 ಯೂನಿಟ್ಗೆ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, 86 ಪೈಸೆ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ ಆಗಿದೆ, ಅದಕ್ಕೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಿದ್ರು. 1 ಲೀಟರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, ಅದು 88 ರೂಪಾಯಿ 90 ಪೈಸೆ ಆಗಿದೆ. ಮದ್ಯಪ್ರಿಯರ ಅಚ್ಚುಮೆಚ್ಚಿನ ಒಂದು KF ಕಿಂಗ್ಫಿಷರ್ ಬಿಯರ್ 145 ರೂಪಾಯಿಗೆ ಸಿಗ್ತಾ ಇತ್ತು, ಈಗೆಷ್ಟು 185 ರೂಪಾಯಿ. ಒಂದು ಬಿಯರ್ ಎಷ್ಟಕ್ಕೆ ಸಿಗ್ತಾ ಇತ್ತು? 145ಕ್ಕೆ, ಈಗ 185. ನೋಡಿ, ಬಡವರು ಸೇವಿಸುವ ರಮ್ ಎಷ್ಟಕ್ಕೆ ಸಿಗ್ತಾ ಇತ್ತು? 120 ರೂಪಾಯಿಗೆ, ಈಗೆಷ್ಟು? 160 ರೂಪಾಯಿ. ಅವನು 40 ರೂಪಾಯಿ ಉಳಿದಿದ್ರೆ 40 ರೂಪಾಯಿ ಉಳಿದಿದ್ರೆ ಅಪ್ಪಯ್ಯನೋ ಅಮ್ಮನೋ ನವೀನೋ ಉಮೇಶನೋ 40 ರೂಪಾಯಿ ಉಳಿದಿದ್ರೆ ಸೈಡ್ಸು ಸಿಗರೇಟು ಆಗ್ತಿತ್ತು, ಈಗ ಅದಕ್ಕೆ ಕೊಡಬೇಕು. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, ಅದು 100 ರೂಪಾಯಿ ಆಗಿದೆ. ಮಕ್ಕಳನ್ನು ದತ್ತು ಪಡೆದರೆ ಸಾಮಾನ್ಯ ದರ ಶುಲ್ಕ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು BJP ಅವಧಿಯಲ್ಲಿ, ಅದು ಶೇಕಡ 15% ಜಾಸ್ತಿ ಆಗಿದೆ ಕಾಂಗ್ರೆಸ್ ಅವಧಿಯಲ್ಲಿ. ವಾಹನ ರಿಜಿಸ್ಟ್ರೇಷನ್ 3% ಇತ್ತು, ಕಡಿಮೆ ಇತ್ತು, 3% ಜಾಸ್ತಿ ಆಗಿದೆ. ಆಮೇಲೆ ಈ ಬಾಡಿಗೆಗೆ ವಾಹನ ಪಡಿತೀವಲ್ವ, ಯಾವುದು ಗೌರ್ಮೆಂಟ್ ಬಸ್ಗಳನ್ನು, ಅದು 1.5-2 ರೂಪಾಯಿ ಏನಾಯಿತು, ಅದು 6 ರೂಪಾಯಿನೋ ಮಾಡಿದೆ. ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ. ಈ ಸಂದರ್ಭದಲ್ಲಿ ಕೇಳೋದು, ನೀವು ಬೆಲೆ ಏರಿಕೆ ಮಾಡಿಬಿಟ್ಟು ಫ್ರೀ ಕೊಟ್ಟು ಏನಾಗತ್ಯ ಇದೆ? ಓಕೆ, ನೆಕ್ಸ್ಟ್. ಆ ಶಿವಮೊಗ್ಗದ ಒಂದು ಹೆಣ್ಣುಮಗಳು ಒಂದು ಒಳ್ಳೆ ಪಾಯಿಂಟ್ ಹೇಳುತ್ತೆ, ಸರ್ ಫ್ರೀ ಮಾಡಿದ್ದೀರಿ ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತಾ ಇದೆ, ಆಮೇಲೆ ಎಲ್ಲ ಬಸ್ಸಲ್ಲಿದ್ದವರು ನಮ್ಮನ್ನೇ ಬೈತಾ ಇರ್ತಾರೆ, ಹೆಣ್ಮಕ್ಳನ್ನೇ ಬೈತಾ ಇರ್ತಾರೆ, ಗಂಡಸರಿಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನಮಗೆ ಬೈತಾ ಇರ್ತಾರೆ. ಅದು ಜೆನ್ಯೂನ್ ಒಂದು ಇಶ್ಯೂ. ಓಕೆ, ಈ ನಡುವೆ ಕೆಲವು ಪಾಯಿಂಟ್ಗಳು ಹೇಳ್ತೀನಿ. ಪ್ರತಿ ಸಲ ಕೂಡ ನಾವೇನು ಹೇಳ್ತೀವಿ, ನಿಮ್ಮ ಕಾಲಾವಧಿಯಲ್ಲಿ ಜಾಸ್ತಿ ಆಯಿತು, ನಿಮ್ಮ ಯಾರ ಕಾಲಾವಧಿಯಲ್ಲಿ ಕಡಿಮೆ ಆಗಿದೆ, ಯಾರ ಕಾಲಾವಧಿಯಲ್ಲಿ ಕಡಿಮೆ ಆಗಿದೆ ಅಲ್ವಾ? ಬನ್ನಿ, ನಿಮಗೆ ಒಂದು BJP ಅವಧಿ ಮತ್ತು ಕಾಂಗ್ರೆಸ್ ಅವಧಿಗೆ ಹೇಳ್ತಾ ಹೋಗ್ತೀನಿ. ಅಂದರೆ ರಾಜ್ಯ ಮತ್ತು ಎರಡು ಅವಧಿಗಳಾಯ್ತಲ್ಲ ಇಲ್ಲಿ, BJP ಇದ್ದಾಗ ಹೇಗಿತ್ತು, ಕಾಂಗ್ರೆಸ್ ಇದ್ದಾಗ ಏನಾಗಿದೆ ಅಂತ ನೋಡಿ. 1 ಲೀಟ್ರ್ ಹಾಲು BJP ಅವಧಿಯಲ್ಲಿ ಕರ್ನಾಟಕದಲ್ಲಿ 39 ರೂಪಾಯಿ, ಈಗ 44 ರೂಪಾಯಿ. ಅದು ಕೂಡ ಜಾಸ್ತಿ ಮತ್ತೆ ಆಗತ್ತಂತೆ, ಮೊನ್ನೆ ಏನೋ ಸುದ್ದಿ ಬಂದಿತ್ತು. 44 ರೂಪಾಯಿ ಆಗಿದೆ, 39 ರೂಪಾಯಿಂದ 44 ರೂಪಾಯಿ. ಇದು ಕೇವಲ 1.5 ವರ್ಷದಲ್ಲೇ ಆಗಿರುವಂಥ ಬದಲಾವಣೆ. ರೈತರ ಪಹಣಿ BJP ಅವಧಿಯಲ್ಲಿ 10 ರೂಪಾಯಲ್ಲಿ ಆಗ್ತಾ ಇತ್ತು, ಅದೀಗ 100 ರೂಪಾಯಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ವಿತ್ ಡಾಕ್ಯುಮೆಂಟ್ ನಾನು ಹೇಳ್ತಾ ಇದ್ದೀನಿ. ವಿದ್ಯುತ್ ದರ ಯೂನಿಟ್ಗೆ ಕಮರ್ಷಿಯಲ 4.75 ಪೈಸೆ ಇತ್ತು, ಈಗ ಅದು 6 ಪೈಸೆ ಆಗಿದೆ 1 ಯೂನಿಟ್ಗೆ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, 86 ಪೈಸೆ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ ಆಗಿದೆ, ಅದಕ್ಕೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಿದ್ರು. 1 ಲೀಟರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, ಅದು 88 ರೂಪಾಯಿ 90 ಪೈಸೆ ಆಗಿದೆ. ಮದ್ಯಪ್ರಿಯರ ಅಚ್ಚುಮೆಚ್ಚಿನ ಒಂದು KF ಕಿಂಗ್ಫಿಷರ್ ಬಿಯರ್ 145 ರೂಪಾಯಿಗೆ ಸಿಗ್ತಾ ಇತ್ತು,
ಈಗೆಷ್ಟು 185 ರೂಪಾಯಿ. ಒಂದು ಬಿಯರ್ ಎಷ್ಟಕ್ಕೆ ಸಿಗ್ತಾ ಇತ್ತು? 145ಕ್ಕೆ. ಈಗ 185. ನೋಡಿ, ಬಡವರು ಸೇವಿಸುವ ರಮ್ ಎಷ್ಟಕ್ಕೆ ಸಿಗ್ತಾ ಇತ್ತು? 120 ರೂಪಾಯಿಗೆ. ಈಗೆಷ್ಟು? 160 ರೂಪಾಯಿ. ಅವನು 40 ರೂಪಾಯಿ ಉಳಿದಿದ್ರೆ ಅಪ್ಪಯ್ಯನೋ ಅಮ್ಮನೋ ನವೀನೋ ಉಮೇಶನೋ 40 ರೂಪಾಯಿ ಉಳಿದಿದ್ರೆ ಸೈಡ್ಸು ಸಿಗರೇಟು ಆಗ್ತಿತ್ತು. ಈಗ ಅದಕ್ಕೆ ಕೊಡಬೇಕು. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, ಅದು 100 ರೂಪಾಯಿ ಆಗಿದೆ. ಮಕ್ಕಳನ್ನು ದತ್ತು ಪಡೆದರೆ ಸಾಮಾನ್ಯ ದರ ಶುಲ್ಕ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು BJP ಅವಧಿಯಲ್ಲಿ, ಅದು ಶೇಕಡ 15% ಜಾಸ್ತಿ ಆಗಿದೆ ಕಾಂಗ್ರೆಸ್ ಅವಧಿಯಲ್ಲಿ. ವಾಹನ ರಿಜಿಸ್ಟ್ರೇಷನ್ 3% ಇತ್ತು, ಕಡಿಮೆ ಇತ್ತು, 3% ಜಾಸ್ತಿ ಆಗಿದೆ. ಆಮೇಲೆ ಈ ಬಾಡಿಗೆಗೆ ವಾಹನ ಪಡಿತೀವಲ್ವ, ಯಾವುದು ಗೌರ್ಮೆಂಟ್ ಬಸ್ಗಳನ್ನು, ಅದು 1.5-2 ರೂಪಾಯಿ ಏನಾಯಿತು, ಅದು 6 ರೂಪಾಯಿನೋ ಮಾಡಿದೆ. ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ. ಈ ಸಂದರ್ಭದಲ್ಲಿ ಕೇಳೋದು, ನೀವು ಬೆಲೆ ಏರಿಕೆ ಮಾಡಿಬಿಟ್ಟು ಫ್ರೀ ಕೊಟ್ಟು ಏನಾಗತ್ತೆ ಇದೆ? ಓಕೆ, ನೆಕ್ಸ್ಟ್. ಹೆಣ್ಣುಮಕ್ಕಳಿಗೆ ಫ್ರೀ ಬಸ್ ಕೊಡ್ತೀರಿ, ಪುರುಷರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾವು ರಾಜ್ಯದ ಉದ್ದಗಲಕ್ಕೂ ಬೇರೆ ಬೇರೆ ಕಡೆಗಳಿಂದ ಜನರನ್ನು ಮಾತಾಡಿಸಿದ್ದೀವಿ. ಅವರ ರಿಯಾಕ್ಷನ್ ಬನ್ನಿ ನೋಡೋಣ. ಇದು ಬೇಕಾಗಿತ್ತ ಸರ್ಕಾರಕ್ಕೆ? ಬೇಕಾಗಿತ್ತ ಇದು? ಶಾಕ್, ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ, ಮಹಿಳೆಯರಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ. ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗೆದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದರೆ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ. ಹಾಲಿರ್ಬೋದು, ನೀರಿರ್ಬೋದು, ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ಕೆ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಮಹಿಳೆಯರ ಓಟ್ಗಾಗಿ ಫ್ರೀ ಕೊಟ್ಟರು. ಇದು ಬೇಕಾಗಿತ್ತ ಸರ್ಕಾರಕ್ಕೆ? ಬೇಕಾಗಿತ್ತ ಇದು? ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ, ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು, ಎಜುಕೇಷನ್ನು ಫ್ರೀ ಮಾಡಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು, ಸ್ಕಾಲರ್ಶಿಪ್, ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು.